ನಮಸ್ಕಾರ ಗೆಳೆಯರೇ. ಈ ಮೌಂಟ್ ಬೆಲ್ಟನ್ನು ತಂದಿರತಕ್ಕಂಥ ಎರಡು ಯೋಜನೆಗಳಲ್ಲಿ ಮೊದಲನೆಯ ಯೋಜನೆ ಮೇ 1947 ಯೋಜನೆ ಎದಕ್ಕೆ ವಿಫಲತೆ ಆಯಿತು, ಆಮೇಲೆ ಜೂನ್ 3, 1947 ಯೋಜನೆಯ ಪ್ರಸ್ತಾವನೆಗಳನ್ನು ಯಾಕೆ ಒಪ್ಕೊಳ್ಳಾಯಿತು, ಆಮೇಲೆ ಬಲ್ಕನೈಜೇಷನ್ ಆಫ್ ಸ್ಟೇಟ್ ಅಂದರೆ ಏನು, ಆಮೇಲೆ ಅದಕ್ಕೂ ಮೌಂಟ್ ಬ್ಯಾಟನ್ನ ಪ್ಲ್ಯಾನಿಗೂ ಏನು ಸಂಬಂಧ ಐತಿ ಏನು ಸಂಬಂಧ ಐತಿ ಅನ್ನೋದನ್ನು ತಿಳ್ಕೊಳ್ಳುವ ಕುತೂಹಲ ನಿಮ್ಮೆಲ್ಲರಿಗಿದ್ರೆ ಈ ವಿಡಿಯೋ ನಿಮಗಾಗಿ. ಮೊದಲನೇದಾಗಿ ಮೌಂಟ್ ಬ್ಯಾಟನ್ನ ಪ್ಲ್ಯಾನ್ ಮಾಡೋಕ್ಕೆ ಯಾಕೆ ಕಳಿಸಿದ್ರು ಅಂತ. ಒಂದನೇದು ಮೌಂಟ್ ಬ್ಯಾಟನ್ ಯೋಜನೆಯನ್ನು ರೂಪಿಸಲು ಯಾಕೆ ಕಳಿಸಿದ್ರು. ಮೌಂಟ್ ಬ್ಯಾಟನ್ನ ಪ್ಲ್ಯಾನ್ ಯಾಕಂತ ಏನಾಗಿತ್ತು ಅಂತಂದರೆ, ಇದಾಗಲೇ ಕ್ಯಾಬಿನೆಟ್ ಮಿಷನು ಭಾರತಕ್ಕೆ ಬಂದೋಗಿತ್ತು. 1946ರಲ್ಲಿ ಕ್ಯಾಬಿನೆಟ್ ಮಿಷನು ಭಾರತಕ್ಕೆ ಬಂದೋಗಿತ್ತು. ಅವ್ರು ಹೇಳಿದರು ಏನಂತೇಳಿ, ನಿಮಗಾಗಿ ಒಂದು ಸಂವಿಧಾನ ರಚನೆಯ ಸಭೆಯನ್ನು ಮಾಡಿಕೊಡ್ತೀವಿ, ಆಮೇಲೆ ಡೊಮಿನಿಯನ್ ಸ್ಟೇಟಸನ್ನು ಕೊಡ್ತೀವಿ, ಆಂತರಿಕ ಸರ್ಕಾರವನ್ನು ರಚಿಸ್ರಿ, ಯಾಕಂತಂದ್ರೆ ಹಂತ ಹಂತವಾಗಿ ನಿಮಗೆ ಅಧಿಕಾರವನ್ನು ಹಸ್ತಾಂತರ ಮಾಡೋರಿದ್ದೀವಿ ಅಂತ. ಹಂತ ಹಂತವಾಗಿ ಅಧಿಕಾರವನ್ನು ಹಸ್ತಾಂತರ ಮಾಡೋರಿದ್ದೀವಿ ಅಂತ. ಇದಾದ ನಂತರ ಒಂದು ಈ ಘೋಷಣೆ ಮಾಡ್ತಾರೆ ಯಾರು, ಕ್ಲೆಮೆಂಟ್ ಅಟ್ಲಿ. ಏನಂತಂದರೆ 1948 ಒಳಗಾಗಿ ನಾವು ಭಾರತಕ್ಕೆ ನಿಮಗೆ ನಾವು ಅಧಿಕಾರವನ್ನು ಹಸ್ತಾಂತರ ಮಾಡ್ತೀವಿ ಅಂಥೇಳಿ. ಯಾವಾಗ? ಜೂನ್ 30, 1948 ಒಳಗಾಗಿ. ಜೂನ್ 30, 1948 ಒಳಗಾಗಿ ನಾವು ಭಾರತಕ್ಕೆ ಅಧಿಕಾರವನ್ನು ಹಸ್ತಾಂತರ ಮಾಡೋರಿದ್ದೀವಿ ಅಂತೇಳಿ ಒಂದು ಘೋಷಣೆ ಮಾಡ್ತಾರೆ. ಎಲ್ಲಿ? ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ. ಈ ಹಸ್ತಾಂತರ ಮಾಡೋಕ್ಕೆ ಏನೇನು ಮಾಡಬೇಕು, ಯಾವ್ಯಾವ ರೀತಿ ಯೋಜನೆಯನ್ನು ತಯಾರಿಸಬೇಕು ಅನ್ನೋದನ್ನು ಯೋಜನೆಗಳನ್ನು ರೂಪಿಸಲು ಈ ಮೌಂಟ್ ಬ್ಯಾಟನನ್ನು ನಮ್ಮ ಭಾರತಕ್ಕೆ ಕಳಿಸಿಕೊಡ್ತಾರೆ. ಏನು? ಗವರ್ನರ್ ಜನರಲ್ ಮತ್ತು ವೈಸ್ರಾಯ್ ಆಗಿ. ವೈಸ್ರಾಯ್ ಅಂತ ಕನ್ಸಿಡರ್ ಮಾಡಿ ಭಾರತಕ್ಕೆ ಕಳಿಸಿಕೊಡ್ತಾರೆ. ಇವ ಬಂದು 2 ಪ್ಲ್ಯಾನನ್ನು ತಯಾರು ಮಾಡ್ತಾನೆ. 2 ಪ್ಲ್ಯಾನ್. ಒಂದನೇದು ಮೇ 1947, ಇನ್ನೊಂದು ಜೂನ್ 3, 1947. ಜೂನ್ 3, 1947 ಈ 2 ಯೋಜನೆಗಳನ್ನು ತಯಾರಿಸ್ತಾನೆ. ಒಂದನೇದು 1947 ಮೇ ಯೋಜನೆಯನ್ನು ಭಾರತದ ನಾಯಕರಾಗಿರ್ತಕ್ಕಂಥ ನೆಹರು, ಆಮೇಲೆ ವಲ್ಲಭಾಯಿ ಪಟೇಲ್ ಇವರು ಯಾರೂ ಅದನ್ನು ಒಪ್ಕೊಳ್ಳೋದಿಲ್ಲ. ಏನು? ಮೇ 1947 ಯೋಜನೆಯನ್ನು ಒಪ್ಕೊಳ್ಳೋದಿಲ್ಲ. ಈ ಮೇ 1947 ಯೋಜನೆಯನ್ನು ಬಲ್ಕನೈಜೇಷನ್ ಆಫ್ ಸ್ಟೇಟ್ ಅಂತೇಳಿ ಕರೀತಾರೆ. ಬಲ್ಕನೈಜೇಷನ್ ಆಫ್ ಸ್ಟೇಟ್ ಅಂತೇಳಿ ಕರೀತಾರೆ. ಒಂದೊಂದಾಗೆ ನೋಡೋಣ ಏನೇನೈತಿ ಅಂಥೇಳಿ. ಈ ಬ್ಯಾಟನನ್ನು ಮೌಂಟ್ ಬ್ಯಾಟನನ್ನು ಏನಂತೇಳಿ ಗವರ್ನರ್ ಜನರಲ್ ಮತ್ತು ವೈಸ್ರಾಯ್ ಅಂತೇಳಿ ಕನ್ಸಿಡರ್ ಮಾಡಿ ನೇಮಕ ಮಾಡಿ ಭಾರತಕ್ಕೆ ಕಳಿಸಿಕೊಡ್ತಾರೆ. ಇವ ಬಂದ ನಂತರ ತಂದೆ ಆಗಿರ್ತಕ್ಕಂಥ ಒಂದು ಯೋಜನೆಯನ್ನು ರೂಪಿಸ್ತಾನೆ. ಇವನು ಎದಕ್ಕೆ ಕಳಿಸಿದ್ರು ಅಂತಂದರೆ, ಭಾರತಕ್ಕೆ ತ್ವರಿತವಾಗಿ ಅಧಿಕಾರದ ಹಸ್ತಾಂತರ ಶಾಂತಿಯುತವಾಗಿ ಆಗುವಂತೆ ಯೋಜನೆಯನ್ನು ರೂಪಿಸಲು ಭಾರತಕ್ಕೆ ಇವನು ಕಳಿಸಿಕೊಟ್ಟಿದ್ರು ಮೌಂಟ್ ಬ್ಯಾಟನನ್ನು. ತ್ವರಿತವಾಗಿ ಅಂತಂದ್ರೆ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಅಧಿಕಾರದ ಹಸ್ತಾಂತರ ಆಗಬೇಕು. ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಅವಘಡಗಳು ಸಂಭವಿಸದೆ ಆಗಲಿ ಅಂತೇಳಿ ಒಂದು ಯೋಜನೆಯನ್ನು ರೂಪಿಸಲು ಇವನ್ನ ಭಾರತಕ್ಕೆ ಕಳಿಸಿಕೊಟ್ರು. ಇವ ಬಂದು ಏನು ಮಾಡಿದ ಅಂತಂದ್ರೆ ಬ್ಲಡ್ ಶೆಡ್ಡನ್ನು ಕ್ರಿಯೇಟ್ ಮಾಡೋ. ಏನಪ್ಪ ಅಂತಂದ್ರೆ, ಇವನು ಏನು ಮಾಡಿದ್ರು, ಶಾಂತಿಯುತವಾಗಿ ಅಧಿಕಾರದ ಹಸ್ತಾಂತರ ಮಾಡಲು ಯೋಜನೆಯನ್ನು ರೂಪಿಸಲು ಇವನು ಕಳಿಸಿದರೆ, ಇವ ಎಂಥ ಯೋಜನೆಯನ್ನು ರೆಡಿ ಮಾಡ್ತಾನೆ ಅಂತಂದರೆ, ಭಾರತ ಮಧ್ಯ ಗಲಭೆಗಳಲ್ಲಿ ನಲುಗಿ ಹೋಗುವಂಥ ಯೋಜನೆಗಳನ್ನು ಮಾಡ್ತಾನೆ. ಆಮೇಲೆ ಭಾರತ ಛಿದ್ರವಾಗಿ ಅಖಂಡ ಭಾರತ ನಿರ್ಮಾಣವಾಗದೇ ಇರುವ ರೀತಿಯಲ್ಲಿ ಮೇ 1947 ಒಂದು ಯೋಜನೆಯನ್ನು ರೂಪಿಸ್ತಾನೆ. ಅದು ಯೋಜನೆ ಏನೇನೈತಿ ಅನ್ನೋದನ್ನು ನೋಡೋಣ. ಮೇ 1947 ಯೋಜನೆಯ ಪ್ರಸ್ತಾವನೆಗಳೇನಿದ್ವು ಅನ್ನೋದು ನೋಡೋಣ. ಕ್ಯಾಬಿನೆಟ್ ಮಿಷನ್ನು 1946ರಲ್ಲಿ ಬಂದು ಭಾರತಕ್ಕೆ ಸಂವಿಧಾನ ಸಭೆಯನ್ನು ರಚಿಸುವ ಒಂದು ಪ್ರಸ್ತಾವನೆಯನ್ನು ಏನು ಮಾಡಿತ್ತು ಅಂದರೆ ಭಾರತದ ನಾಯಕರ ಮುಂದೆ ನೀಡಿತ್ತು. ಆ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ 1947ರಲ್ಲಿ ಒಂದು ಯೋಜನೆಯನ್ನು ರೂಪಿಸ್ತಾನೆ. ಯಾರಪ್ಪ ಅಂತಂದರೆ ಈ ಮೌಂಟ್ ಬ್ಯಾಟನ್. ಇವ ಎಂಥ ಪ್ರಸ್ತಾವನೆ ಇತ್ತಪ್ಪ ಅಂತಂದರೆ, ಏನು ಮಾಡ್ತಾನೆ ಅಂತಂದರೆ, ಪ್ರಾವಿನ್ಸ್ ಇರ್ತವೆ. ಪ್ರಾವಿನ್ಸ್ ಅಂತಂದರೆ ಈ ಸದ್ಯಕ್ಕೆ ರಾಜ್ಯಗಳು ಅಂತ ಕರಿಬೋದು ನಾವು. ಪ್ರಾಂತ್ಯಗಳಿಗೆ ಏನೇನು ಮಾಡ್ತಾನೆ ಅಂತಂದರೆ, ಸಂವಿಧಾನಿಕ ಸಭೆಯನ್ನು ಸೇರುವ ಅಂದರೆ ಸಂವಿಧಾನ ರಚನಾ ಸಭೆಯನ್ನು ಸೇರುವ ಅಥವಾ ಸೇರದೇ ಇರುವ ಅಥವಾ ಸ್ವತಂತ್ರವಾಗಿ ಇರುವ ನಿರ್ಧಾರವನ್ನು ಕೈಗೊಳ್ಳುವ ಅಧಿಕಾರವನ್ನು ನೀಡಿದ. ಸಂವಿಧಾನ ಸಭೆ ಸೇರುವ ಅಥವಾ ಸೇರದೇ ಇರುವ
ಸೇರದೇ ಇರುವ ನಿರ್ಧಾರವನ್ನು ಕೈಗೊಳ್ಳಕ್ಕೆ ಅವಕ್ಕೆ ಸ್ವತಂತ್ರತೆಯನ್ನು ನೀಡಿದ. ಅಂದ್ರೆ ರಾಜಸತ್ತೆಗಳನ್ನು ಬಿಟ್ಟ ಇವರುವೇ ಕೆಲವೊಂದಿಷ್ಟು ಪ್ರೊವಿಷನ್ಸ್ ಇದ್ದು, ಪಂಜಾಬ್ ಪ್ರೊವಿನ್ಸು, ನಾರ್ತ್ ವೆಸ್ಟ್ ಫ್ರಂಟಿಯರ್ ಪ್ರೊವಿನ್ಸು, ಆಮೇಲೆ ಯಾವುದು ಮಹಾರಾಷ್ಟ್ರ ಪ್ರೊವಿನ್ಸು, ಮದ್ರಾಸ್ ಪ್ರೊವಿನ್ಸು, ಈ ಎಲ್ಲ ಪ್ರೊವಿನ್ಸ್ಗಳಿಗೆ ಸ್ವತಂತ್ರತೆಯನ್ನು ನೀಡಿದ. ಏನಂತೇಳಿ ಸಂವಿಧಾನಕ ಸಭೆ, ಅಂದರೆ ಭಾರತಕ್ಕೊಂದು ಸಂವಿಧಾನ ರಚಿಸಲು ಸಂವಿಧಾನ ಸಭೆಯನ್ನು ಕನ್ಸ್ಟ್ರಕ್ಟ್ ಮಾಡಿರಿ ಅಂತೇಳಿ ಏನು ಕ್ಯಾಬಿನೆಟ್ ಆಯೋಗ ಹೇಳ್ತಲ್ಲ, ಆ ಸಂವಿಧಾನ ಸಭೆಗೆ ಯಾರ್ಯಾರು ಆಯ್ಕೆ ಆಗಬೇಕು ಅನ್ನೋದನ್ನು ಅವ್ರು ಹೇಳಿದರು. ಭಾರತದಿಂದ ಎಷ್ಟು ಜನ ಆಯ್ಕೆ ಆಗಬೇಕು, ಹೆಂಗೆ ಆಯ್ಕೆ ಆಗಬೇಕು ಅಂತೇಳಿ. ಇವ ಏನು ಮಾಡೋದ ಅಂತಂದ್ರೆ ಈ ಎಲ್ಲ ಪ್ರಾವಿನ್ಸ್ಗಳಿಗೂ ಸ್ವತಂತ್ರತೆಯನ್ನು ನೀಡೋದು. ನೀವು ಸಂವಿಧಾನ ಸಭೆಯಲ್ಲಿ ಸೇರ್ಬೋದು, ಸೇರದೇನೆ ಇರ್ಬೋದು. ನೀವು ಸೇರದೇ ಇದ್ದರೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸಂವಿಧಾನ ಸಭೆಯನ್ನು ರಚನೆ ಮಾಡ್ಕೋಬೋದು. ಹಿಂಗೆಲ್ಲ ಸ್ವತಂತ್ರತೆಯನ್ನು ನೀಡಿದ. ಇಲ್ಲಿ ಏನಾಯಿತು ಅಂತಂದರೆ ಬಲ್ಕನೈಸೇಷನ್ ಆಫ್ ಸ್ಟೇಟ್ ಅಂತೇಳಿ ಒಂದು ಥಿಯರಿ ಬರ್ತೈತಿ, ಬಲ್ಕನೈಸೇಷನ್ ಆಫ್ ಸ್ಟೇಟ್ ಅಂತೇಳಿ. ಏನಂತಂದ್ರೆ ಒಂದು ಅಖಂಡ ಪ್ರಾಂತ್ಯವನ್ನು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣ ಸಣ್ಣ ವಿಭಾಗಗಳಾಗಿ ಛಿದ್ರವಾಗಿ ಮಾಡಿ ಅಧಿಕಾರವನ್ನು ನೀಡುವಂಥದ್ದು ಬಲ್ಕನೈಸೇಷನ್ ಅಂತಂದರೆ. ಅಂದರೆ ಒಂದು ದೇಶವನ್ನು ಒಡೆದು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣ ಸಣ್ಣ ವಿಭಾಗಗಳಾಗಿ ವಿಭಜನೆ ಮಾಡಿ ಅವುಗಳಿಗೆ ಸ್ವತಂತ್ರವನ್ನು ನೀಡೋದು, ಅಖಂಡತೆಯನ್ನು ಕಡಿಮೆ ಮಾಡೋದು. ಯಾಕಪ್ಪ ಅಂತಂದರೆ ಯಾವುದಾದ್ರೂ ಒಂದು ದೇಶ ತನ್ನ ಅಖಂಡತೆಯನ್ನು ಪ್ರಸ್ತುತಪಡಿಸ್ತದಂತಂದರೆ ಆ ದೇಶ ಅತ್ಯಂತ ಸಾಮರ್ಥ್ಯಭರಿತ ದೇಶ ಆಗಿರ್ತೈತೆ. ಯಾಕಂದರೆ ಎಲ್ಲ ರಿಸರ್ಚ್ಗಳು ಅದರಲ್ಲಿ ಇರ್ತವೆ. ಆಮೇಲೆ ಎಲ್ಲ ಜನನು ಒಂದುಗೂಡಿ ಇತ್ತು ಅಂತಂದರೆ ಅದು ಇಡೀ ಜಗತ್ತಿಗೆ ದೊಡ್ಡ ದೇಶ ಆಗಿ ಪರಿಣಮಿಸ್ತೈತಿ ಅನ್ನೋದನ್ನು ಅರಿತಿರ್ತಕ್ಕಂಥ ಇಂಗ್ಲೀಷರು ಏನು ಮಾಡಿದರು ಅಂತಂದರೆ ಮೌಂಟ್ ಬ್ಯಾಟನ್ನ ನೇತೃತ್ವದಲ್ಲಿ ಇಂಥದ್ದೊಂದು ಪ್ಲ್ಯಾನ್ ರೆಡಿ ಮಾಡಿದ್ರು. ಎಷ್ಟು ಸಾಧ್ಯನೋ ಅಷ್ಟು ಭಾರತವನ್ನು ಛಿದ್ರ ಮಾಡುವ ಪ್ಲ್ಯಾನ್. ಇದನ್ನು ನಾವೇನೈತೆ ಕರಿತೀವಿ ಅಂದರೆ ಬಲ್ಕನೈಸೇಷನ್ ಆಫ್ ಸ್ಟೇಟ್ ಅದೇ ಕರಿತೀವಿ. ಆಮೇಲೆ ಇದನ್ನೇ ಡಿಕ್ಕಿ ಬರ್ಡ್ ಪ್ಲ್ಯಾನ್ ಅಂತಲೂ ಕೂಡ ಕರೀತಾರೆ. ಡಿಕ್ಕಿ ಬರ್ಡ್ ಪ್ಲ್ಯಾನ್. ಈ ಡಿಕ್ಕಿ ಬರ್ಡ್ ಅನ್ನೋದು ಈ ಮೌಂಟ್ ಬ್ಯಾಟನ್ನ ನಿಕ್ ನೇಮ್ ಇದು. ಡಿಕ್ಕಿ ಬರ್ಡ್ ಅನ್ನೋದು ಅವ್ರು ರೂಪಿಸ್ತಿರ್ತಕ್ಕಂಥ ಯೋಜನೆಗೆ ಮೇ 1947ರಲ್ಲಿ ರೂಪಿಸಿರ್ತಕ್ಕಂಥ ಯೋಜನೆಗೆ ಏನಂತ ಕರೀತಾರೆ, ಡಿಕ್ಕಿ ಬರ್ಡ್ ಪ್ಲ್ಯಾನ್ ಅಂತೇಳಿ ಕರೀತಾರೆ. ಮೇ 1947ರಲ್ಲಿ ನಿರೂಪಿಸಿರ್ತಕ್ಕಂಥ ಯೋಜನೆಗೆ. ಈ ಯೋಜನೆಯನ್ನು ಏನು ಮಾಡಿದ್ರು ಅಂತಂದರೆ ನೆಹರೂರವರು ಸೇರಿದಂತೆ ಎಲ್ಲರೂ ವಿರೋಧ ಮಾಡಿದರು. ನೆಹರೂರವರು ಸೇರಿದಂತೆ ಎಲ್ಲರೂ ಕೂಡ ವಿರೋಧ ಮಾಡಿದರು. ಯಾಕಂತಂದರೆ ಇಡೀ ಭಾರತನ ಛಿದ್ರವಾಗಿ ಒಡೆದು ಹೋಗ್ತೈತಿ ಅನ್ನೋದ್ರ ಅದರ ಮೇಲೆ. ಇದನ್ನು ಯಾರೂ ಒಪ್ಕೊಳ್ಳಿಲ್ಲ. ಅವಾಗ ಅನಿವಾರ್ಯವಾಗಿ ಈ ಮೌಂಟ್ ಬ್ಯಾಟನ್ಗೆ ಏನಾಯಿತು ಅಂತಂದರೆ ಇನ್ನೊಂದು ಪ್ಲ್ಯಾನನ್ನು ರೂಪಿಸುವ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕಾಗಿತ್ತು ಅಂತ ಕಂಪಲ್ಸರಿ. ಅದು ಯಾಕಂದರೆ ಅವ್ರು ಘೋಷಣೆಯನ್ನು ಮಾಡಿದರು ಜೂನ್ 30, 1948ರಲ್ಲಿ. ಜೂನ್ 30, 1948 ಒಳಗಾಗಿ ನಾವೇನು ಮಾಡ್ತೀವಿ ಅಂತಂದರೆ ಭಾರತಕ್ಕೆ ಸ್ವತಂತ್ರವನ್ನು ಕೊಡ್ತೀವಿ ಅಂತೇಳಿ ಅವರು ಆಗಾಗಲೇ ಅವರ ಪಾರ್ಲಿಮೆಂಟ್ನಲ್ಲಿ ಘೋಷಣೆ ಮಾಡಿದರು. ಅದರ ಪ್ರಕಾರ ಅವರು ಯಾವ ಅಧಿಕಾರ ಹಸ್ತಾಂತರ ಮಾಡಲೇಬೇಕು. ಒಂದಲ್ಲ ಎಷ್ಟು ಬೇಕಾದಷ್ಟು ಯೋಜನೆಗಳನ್ನು ನೀವು ಒಪ್ಪದೇ ಇದ್ರೂ ಮತ್ತೊಂದು ಯೋಜನೆಗಳನ್ನು ರೂಪಿಸುವ ಮೂಲಕ, ಭಾರತೀಯರನ್ನು ಒಪ್ಪಿಸುವ ಮೂಲಕ ಅವರು ಅಧಿಕಾರ ಹಸ್ತಾಂತರವನ್ನು ಮಾಡಲೇಬೇಕಾಗಿತ್ತು. ಫಸ್ಟ್ ಪ್ಲ್ಯಾನನ್ನು ಭಾರತೀಯರು ಒಪ್ಪಲಿಲ್ಲ. ಯಾಕಂತಂದರೆ ಎಲ್ಲ ಸ್ಟೇಟ್ಗಳು ಒಡೆದು ಭಾರತ ಬಿಟ್ಟು ಹೋಗೋಕ್ಕೆ ಅಧಿಕಾರವನ್ನು ಕೊಟ್ಟಂತಾಗಿತ್ತು. ಯಾಕಂತಂದರೆ ಎಲ್ಲರಿಗೂ ಸ್ವತಂತ್ರವನ್ನು ಕೊಡಿದ್ರು. ನೀವು ಸೇರದೇ ಇರ್ಬೋದು ಅಂತಂದ ಬಳಿಕ ಯಾರು ಸೇರ್ತಾರೆ ರೀ, ನಮ್ಮದೇ ಆಗಿರ್ತಕ್ಕಂಥ ಒಂದು ಸ್ವತಂತ್ರ ದೇಶ ಇರಲಿ ಅಂತೇಳಿ ಕರ್ನಾಟಕನ ಒಂದು ಸ್ವತಂತ್ರ ದೇಶ, ಮಹಾರಾಷ್ಟ್ರದ ಒಂದು ಸ್ವತಂತ್ರ ದೇಶ, ಆಮೇಲೆ ಆಂಧ್ರ ಪ್ರದೇಶನ ಒಂದು ಸ್ವತಂತ್ರ ದೇಶ, ಉತ್ತರ ಪ್ರದೇಶನ ಒಂದು ಸ್ವತಂತ್ರ ದೇಶ, ಹೀಗೆಲ್ಲ ಮಾಡಿ ಎಲ್ಲ ಪ್ರಾವಿನ್ಸ್ಗಳಿಗೂ ಅಧಿಕಾರ ಕೊಟ್ಟ ನಂತರ ಯಾರು ಸೇರ್ತಾರೆ, ನಮ್ಮದೇ ಆಗಿರ್ತಕ್ಕಂಥ ಒಂದು ಸ್ವತಂತ್ರ ದೇಶ ಇರಲಿ ಅಂತೇಳಿ ಎಲ್ಲರೂ ಬೈಕೆ ಆಗಿರ್ತೈತಿ. ಯಾಕಂದರೆ ಅಧಿಕಾರ ಅನ್ನೋದು ಹಂಗಿರ್ತೈತಿ. ಇದನ್ನು ಏನು ಮಾಡಿದ್ರು, ಇದನ್ನು ಛಿದ್ರ ಆಗಿ ಹೋಗತ್ತೆ ಅನ್ನೋದು ಅರಿತಿರ್ತಕ್ಕಂಥ ಭಾರತದ ನಾಯಕರು ಏನು ಮಾಡಿದ್ರು ಅಂತಂದರೆ ಈ ಯೋಜನೆಯನ್ನು ಒಪ್ಪಲಿಲ್ಲ. ಈ ಯೋಜನೆಯನ್ನು ತಿರಸ್ಕಾರ ಮಾಡಿದರು. ಈ ಯೋಜನೆ ತಿರಸ್ಕಾರ ಆದ ನಂತರ ಅವ ಏನು ಮಾಡ್ತಾನೆ ಅಂತಂದರೆ ಜೂನ್ 3ಕ್ಕೆ 1947 ಜೂನ್ 3, 1947 ಜೂನ್ 3ಕ್ಕೆ ಮತ್ತೊಂದು ಪ್ಲ್ಯಾನನ್ನು ರೆಡಿ ಮಾಡ್ತಾನೆ. ಆ ಪ್ಲ್ಯಾನನ್ನು ಎಲ್ಲರೂ ಒಪ್ಕೋತಾರೆ. ಹಾಗಾದರೆ ಆ ಪ್ಲ್ಯಾನ್ನಲ್ಲಿ ಏನು ಪ್ರಸ್ತಾವನೆಗಳಿದ್ವು ಅನ್ನೋದನ್ನು ನೋಡೋಣ. ಒಂದನೇ ಪ್ರಸ್ತಾವನೆ ಏನಾಗಿತ್ತು ಅಂತಂದರೆ ಭಾರತವನ್ನು ಇಬ್ಬಾಗ ಮಾಡಿ ಭಾರತ ಮತ್ತು ಪಾಕಿಸ್ತಾನ್ ಎಂಬ ಎರಡು ದೇಶಗಳನ್ನು ನಿರ್ಮಾಣ ಮಾಡೋದು. ಪಾಕಿಸ್ತಾನ್ ಎಂಬ ಎರಡು ದೇಶವನ್ನು ನಿರ್ಮಾಣ ಮಾಡೋದು. ಎರಡು ದೇಶದ ನಿರ್ಮಾಣ ಯಾಕೆ ಅನಿವಾರ್ಯತೆ ಬಂತು ಅಂತಂದರೆ ಕ್ಯಾಬಿನೆಟ್ ಮಿಷನು ಎರಡು ದೇಶ ನಿರ್ಮಾಣದ ಪಾಲಿಸಿಯನ್ನು ತಳ್ಳಿ ಹಾಕಿತ್ತು, ಒಪ್ಕೊಂಡಿರಲಿಲ್ಲ. ಆವಾಗ ಏನು ಮಾಡಿದ್ರು ಅಂತಂದರೆ ಡೈರೆಕ್ಟ್ ಆ್ಯಕ್ಷನ್ ಡೇ ಅಂತೇಳಿ ಮಾಡಿ ಈ ಹೋಲೋಕಾಸ್ಟ್ ನಡೀತು. ಅಂತಂದರೆ ಹಿಂದೂಗಳ ಮಾರಣ ಹೋಮ ನಡೀತು. ಇದನ್ನು ಕಣ್ಣಾರೆ ಕಂಡಿರ್ತಕ್ಕಂಥ ದೇಶದ ನಾಯಕರು ಏನು ಮಾಡಿದ್ರು ಅಂತಂದರೆ ಈ ವಿಭಾಗವನ್ನು ಒಪ್ಕೊಂಡ್ರು, ಹೋಗಲಿ ಬಿಡ ಅವರು ತೊಗೊಂಡು ಹೋಗಲಿ ಅಂತೇಳಿ. ಈ ಫಸ್ಟ್ನೇ ಪ್ರಸ್ತಾವನೆ ಏನು ಅಂತಂದರೆ ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ದೇಶಗಳ ನಿರ್ಮಾಣ. ಇದು ಮೌಂಟ್ ಬ್ಯಾಟನ್ ಪ್ರಸ್ತಾವನೆಯ ಮೊದಲನೇ ಇದನ್ನು. ಆಮೇಲೆ ಈ ಭಾಗವನ್ನು ರಚಿಸಬೇಕಾದ್ರೆ ಏನೇನು ಮಾಡಬೇಕು ಅಂತೇಳಿ ಮುಂದೆ ಹೇಳ್ತಾರೆ ಅವರು. ಈ ಮೌಂಟ್ ಬ್ಯಾಟನ್ ಯೋಜನೆಯಂತೆ ಯಾರ್ಯಾರು ಬೇರೆ ದೇಶಕ್ಕೆ ಹೋಗ್ತೀರಿ ಅಂತೇಳಿ ಕೇಳಿದಾಗ ಪಂಜಾಬ್ ಮತ್ತು ಬಂಗಾಲ್ ಇದನ್ನು ಎರಡು ಭಾಗ ಮಾಡಿದರು. ಪಂಜಾಬನ್ನು ಎರಡು ಭಾಗ ಮಾಡಿದ್ರು, ಬಂಗಾಲ್ನ ಎರಡು ಭಾಗ ಮಾಡಿದ್ರು. ಮುಸ್ಲಿಂ ಮೆಜಾರಿಟಿ ಇರ್ತಕ್ಕಂಥ ಪಂಜಾಬನ್ನು, ಆಮೇಲೆ
ಮುಸ್ಲಿಂ ಮೆಜಾರಿಟಿ ಇರ್ತಕ್ಕಂಥ ಬಂಗಾಳನ್ನು ಒಂದು ಮಾಡಿ ಇದನ್ನು ಪಾಕಿಸ್ತಾನ ನಿರ್ಮಾಣಕ್ಕೆ ಅವರು ವೋಟ್ ಮಾಡಿದರು. ನಾವು ಬೇರೆ ಕಡೆ ಪಾರ್ಟಿಷನ್ಗೆ ವೋಟ್ ಮಾಡಿದ್ರು ಅವರು. ನಾವು ಬೇರೆ ದೇಶವನ್ನು ಪಡ್ಕೊತೀವಿ, ನಮಗೆ ಭಾರತದ ಜೊತೆ ಇರೋಕ್ಕೆ ಇದನ್ನಾಗೋದಿಲ್ಲ ಅಂತೇಳಿ. ಅದಕ್ಕೆ ಇಲ್ಲಿ ಏನು ಮಾಡಿದ್ರು ಅಂದ್ರೆ ಪಂಜಾಬ್ ಮತ್ತು ಬಂಗಾಳದೊಳಗೆ ವೋಟಿಂಗ್ ಮಾಡಿದ್ರು. ವೋಟಿಂಗ್ ಇದ್ರ ಪ್ರಕಾರ ಅವ್ರು ಏನು ಮಾಡಿದ್ರು ಅಂತಂದರೆ ಪಾರ್ಟಿಷನ್ ಪರ ಮತ ಹಾಕಿದರು. ಅಂದರೆ ಎರಡನೆಯ ಪ್ರಸ್ತಾವನೆ ಏನು ಅಂತಂದರೆ ಮತದ ಆಧಾರದ ಮೇಲೆ ಪಾರ್ಟಿಷನನ್ನು ಒಪ್ಕೊಳ್ಬೇಕು. ಬಂಗಾಲ್ ಮತ್ತು ಪಂಜಾಬ್, ಪಶ್ಚಿಮ ಪಂಜಾಬ್ ಮತ್ತು ಪೂರ್ವ ಬಂಗಾಲ್ ಭಾರತದ ವಿರುದ್ಧ ಮತ ಹಾಕಿದ್ವು, ಅಂದರೆ ನಾವು ಪಾರ್ಟಿಷನನ್ನು ಮಾಡ್ತೀವಿ ಅಂತೇಳಿ. ಮೂರನೇದ್ದು ಸಿಂಧ್ ಪ್ರಾಂತ್ಯಕ್ಕೂ ಮತದಾನ ಪ್ಲೆಬಿಸೈಟ್ ಮಾಡಬೇಕು ಅಂತ ಹೇಳಿದ್ರು. ಸಿಂಧದವರು ಏನು ಮಾಡಿದ್ರು ಅಂದರೆ ಪಾಕಿಸ್ತಾನದ ಪರ ಮತ ಹಾಕಿದರು, ನಮಗೂ ಆ ಪಾಕಿಸ್ತಾನವನ್ನು ಸೇರ್ತೀವಿ ಅಂತೇಳಿ. ಆನಂತರ ನಾರ್ತ್ ವೆಸ್ಟ್ ಫ್ರಂಟಿಯರ್, ನಾಲ್ಕನೇದು ನಾರ್ತ್ ವೆಸ್ಟ್ ಫ್ರಂಟಿಯರ್ ಪ್ರಾವಿನ್ಸ್, ಈಗೇನು ಬಲೂಚಿಸ್ತಾನ, ಖೈಬರ್ ಪಖ್ತೂನ ಇವೆಲ್ಲ ನಮಗೆ ಬೇರೆ ಬೇರೆ ಸ್ವತಂತ್ರ ದೇಶ ಕೊಟ್ಟರೆ ಪಾಕಿಸ್ತಾನದ ವಿರುದ್ಧ ಏನು ಹೋರಾಡಕತ್ತವಲ್ಲ, ಈ ಎರಡೂ ಪ್ರಾಂತ್ಯಗಳು ಕೂಡ ಅವಾಗ ಏನು ಮಾಡಿದ್ರು ಅಂದರೆ ಪಾಕಿಸ್ತಾನದ ಪರ ಮತ ಹಾಕಿದ್ದು. ಈ ಮತದ ಆಧಾರದ ಮೇಲೆ ನಾರ್ತ್ ವೆಸ್ಟ್ ಫ್ರಂಟಿಯರ್ ಪ್ರಾವಿನ್ಸನ್ನು ಏನು ಮಾಡಿದ್ರು ಅಂತಂದರೆ ಪಾಕಿಸ್ತಾನಕ್ಕೆ ಸೇರ್ಪಡೆ ಮಾಡಿದರು. ಯಾವ್ಯಾವು? ಒಂದನೇದ್ದು ಭಾರತವನ್ನು ವಿಭಾಗ ಮಾಡಿ ಭಾರತ ಮತ್ತು ಪಾಕಿಸ್ತಾನ ಎರಡು ದೇಶಗಳ ನಿರ್ಮಾಣ ಮಾಡಬೇಕು. ಆಮೇಲೆ ಯಾರ್ಯಾರು ಪಾಕಿಸ್ತಾನಕ್ಕೆ ಹೋಗ್ತೀರಿ ಅನ್ನೋದನ್ನು ನಿರ್ಧಾರ ಮಾಡೋಕೆ ಜನಮತ ಗಣನೆ ಮಾಡಬೇಕು. ಆವಾಗ ಬಂಗಾಲ್ ಮತ್ತು ಪಂಜಾಬ್ಗಳು ಪಾಕಿಸ್ತಾನಕ್ಕೆ ಸೇರ್ತೀವಿ ಅಂತೇಳಿ ಓಟ್ ಹಾಕಿದ್ರು. ಸಿಂಧು ಕೂಡ ಪಾಕಿಸ್ತಾನಕ್ಕೆ ಸೇರ್ತೀನಿ ಅಂತೇಳಿ ಓಟ್ ಹಾಕಿತು. ಆಮೇಲೆ ಇನ್ನೊಂದು ನಾರ್ತ್ ವೆಸ್ಟ್ ಫ್ರಂಟಿಯರ್ ಪ್ರಾವಿನ್ಸ್, ಇದು ಕೂಡ ನಾನು ಪಾಕಿಸ್ತಾನಕ್ಕೆ ಸೇರ್ತೀನಿ ಅಂತೇಳಿ ಓಟ್ ಹಾಕ್ತು. ಈ ನಾರ್ತ್ ವೆಸ್ಟ್ ಫ್ರಂಟಿಯರಲ್ಲಿ ಖಾನ್ ಅಬ್ದುಲ್ ಗಫರ್ ಖಾನ್ ಅಂತಕ್ಕಂಥ ಒಬ್ಬ ಲೀಡರ್ ಇದ್ದರು, ಖಾನ್ ಅಬ್ದುಲ್ ಗಫರ್ ಖಾನ್ ಅಂತೇಳಿ. ಇವರು ಈ ಜನಮತನ ವಿರುದ್ಧ ವಿರೋಧಿಸಿದರು. ಆದರೆ ಇವ್ರ ಮಾತು ಯಾರು ಕೇಳೋರು, ಯಾಕಂದರೆ ಓಟ್ ಹಾಕಿತ್ತಲ್ಲ, ಏನು ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ ಇನ್ನೂ ಪಾಕಿಸ್ತಾನಕ್ಕೆ ಸೇರಿಸಿದರು. ಇಷ್ಟೆಲ್ಲ ಸೇರಿಸಿ ಒಂದು ಪಾಕಿಸ್ತಾನನ ನಿರ್ಮಾಣ ಮಾಡಿದರು. ಯಾವುದು? ಪಂಜಾಬ, ಬಂಗಾಲ, ಸಿಂಧ, ಆಮೇಲೆ ನಾರ್ತ್ ವೆಸ್ಟ್ ಪ್ರಾವಿನ್ ಇವೆಲ್ಲನ್ನು ಸೇರಿಸಿ ಏನು ಮಾಡಿದ್ರು ಅಂತಂದರೆ ಒಂದು ಪಾಕಿಸ್ತಾನನ ನಿರ್ಮಾಣ ಮಾಡಿದರು. ಮತ್ತು ಇದಕ್ಕೆ ಗಡಿಯನ್ನು, ಪಾಕಿಸ್ತಾನವನ್ನು ನಿರ್ಮಾಣ ಮಾಡಿದಾದ್ರ ಮೇಲೆ ಗಡಿಯನ್ನು ನಿರ್ಧರಿಸಬೇಕಲ್ಲ, ಅದಕ್ಕೆ ಒಂದು ಗಡಿ ರೇಖೆಯನ್ನು ಗುರುತಿಸಲು ಏನು ಮಾಡಿದರು ಅಂತಂದ್ರೆ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಇವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ರಚಿಸಲಾಯಿತು. ಇದು ಬಂಗಾಳ ಮತ್ತು ಪಂಜಾಬಕ್ಕೆ ನಡಬರ್ಕ ಗಡಿಯನ್ನು ಗುರುತಿಸೋಕೆ ಇದರ ಮೇನ್ ಕೆಲಸ ಆಗಿತ್ತು. ಇನ್ನು ಐದನೇ ಪ್ರಸ್ತಾವನೆ ಏನು? ಐದನೇ ಪ್ರಸ್ತಾವನೆ ಏನಪ್ಪ ಅಂತಂದ್ರೆ ಗಡಿ ರೇಖೆಯನ್ನು ನಿರ್ಧರಿಸಲು ಎಲ್ಲಿ? ಪಂಜಾಬ್ ಮತ್ತು ಬಂಗಾಲ್ ಇದರಲ್ಲಿ ಗಡಿ ರೇಖೆಯನ್ನು ನಿರ್ಧರಿಸಲು ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಇವರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿದರು. ಇವರು ಏನು ಮಾಡಬೇಕಾಗಿತ್ತು ಅಂತಂದರೆ ಪಂಜಾಬ್ ಮತ್ತು ಬಂಗಾಲದ ಗಡಿಗಳನ್ನು ಗುರುತಿಸಬೇಕಾಗಿತ್ತು. ಆಮೇಲೆ ಆರನೇದು ಇನ್ನೇನು ಅಂತಂದರೆ ರಾಜಸತ್ತೆಯ ಸ್ಟೇಟ್ಗಳಿಗೆ, ಈಗ ಮೈಸೂರು ಸ್ಟೇಟು, ಇಂದೋರ್ ಸ್ಟೇಟು, ಹೀಗೆಲ್ಲ ಅಲ್ಲಿವರೆಗೂ ರಾಜನ ಆಳ್ತಿದ್ರು. ಆ ರಾಜಸತ್ತೆಯ ಅಧಿಕಾರವನ್ನು ಹೊಂದಿರತಕ್ಕಂಥ ರಾಜ್ಯಗಳಿಗೆ ಏನು ಮಾಡಿದ್ರು ಅಂತಂದರೆ ಒಂದು ಆಯ್ಕೆಯನ್ನು ಕೊಟ್ಟರು. ನೀವು ಪಾಕಿಸ್ತಾನನ್ನಾದರೂ ಸೇರ್ಬೋದು, ಇಲ್ಲ ಭಾರತವನ್ನಾದರೂ ಸೇರ್ಬೋದು, ಇಲ್ಲ ಸ್ವತಂತ್ರವಾಗಿ ಆದರೂ ಇರ್ಬೋದು. ಈ ರೀತಿ ಆಯ್ಕೆಯನ್ನು ಕೊಟ್ಟರು ರಾಜಸತ್ಯ ಸ್ಟೇಟ್ಗಳಿಗೆ. ಅವುಗಳ ಮೇಲಿನ ಬ್ರಿಟಿಷರ ಸಾರ್ವಭೌಮತ್ವವನ್ನು ಕೊನೆಗಾಣ ಮಾಡಿದರು. ಅಂದರೆ ತೆಗೆದಾಕಿದ್ರು, ರದ್ದು ಮಾಡಿದರು. ನೀವಿನ್ನು ಸ್ವತಂತ್ರರು, ನೀವು ಏನು ಬೇಕಾದರೂ ಮಾಡ್ಬೋದು ಅಂತ, ನಾವು ಹೇಳ್ದಂಗೆ ಕೇಳುವ ಅವಶ್ಯಕತೆ ಇಲ್ಲ ಅಂತ. ಆಮೇಲೆ ಈ ಪ್ಲ್ಯಾನ್ನ ಮೂಲಕ ಇನ್ನೊಂದು ಪ್ರಸ್ತಾವನೆಯನ್ನು ಜಾರಿಗೆ ತೊಗೊಂಬಂದರು. ಏನಪ್ಪ ಅಂತಂದರೆ ಬ್ರಿಟಿಷರು ಎರಡೂ ದೇಶಗಳಿಗೆ ಕಾನೂನು ಮಾಡುವ ಅಧಿಕಾರವನ್ನು ಕಳೆದುಕೊಂಡ್ರು, ರದ್ದಾಯಿತು. ಅಲ್ಲಿಗೆ ಕಾನೂನು ಮಾಡುವ ಅಧಿಕಾರ ರದ್ದಾಯಿತು. ಇಲ್ಲಿಗೆ ಇದಿಷ್ಟು ಈ ಯಾರ್ದು ಮೌಂಟ್ ಬ್ಯಾಟನ್ನ ಜೂನ್ 3, 1947 ಯೋಜನೆ. ಇದನ್ನು ಮುಸ್ಲಿಂ ಲೀಗ್ ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಅಂದರೆ ಈ ಸದ್ಯದ ಕಾಂಗ್ರೆಸ್ ಕೂಡ, ಈಗ ನಾವು INC ಅಂತ ಕರಿತೀವಲ್ಲ, ಇದೇ ಕಾಂಗ್ರೆಸ್ಸು, ಇದನ್ನು ಒಪ್ಕೊಂಡ ನಂತರ ಭಾರತ ಮತ್ತು ಪಾಕಿಸ್ತಾನಗಳು ಸ್ವತಂತ್ರ ದೇಶಗಳಾದವು. ಏನೇನ ಇನ್ನೊಂದು ಸಲ ಓವರ್ವ್ಯೂ ಮಾಡೋಣ. ಒಂದನೇದೇನು? ಅಖಂಡ ಭಾರತವನ್ನು ಒಡೆದು ಭಾರತ ಮತ್ತು ಪಾಕಿಸ್ತಾನಕ್ಕಂತ ಎರಡು ದೇಶಗಳದು. ಆಮೇಲೆ ಎರಡನೇದ್ದು ಪಂಜಾಬ್ ಮತ್ತು ಬಂಗಾಲ್ಗಳು ಏನು ಮಾಡಿದ್ರು ಅಂತಂದ್ರೆ ಪಾಕಿಸ್ತಾನದ ಪರ ಓಟ್ ಹಾಕಿದರು. ಮೂರನೇದ್ದು ಸಿಂಧ್ ಕೂಡ ಪಾಕಿಸ್ತಾನದ ಪರ ಓಟ್ ಹಾಕಿತು. ನಾಲ್ಕನೇದ್ದು ನಾರ್ತ್ ವೆಸ್ಟ್ ಫ್ರಂಟಿಯರ್ ಪ್ರಾವಿನ್ಸ್, ಇದು ಕೂಡ ಪಾಕಿಸ್ತಾನವನ್ನು ಸೇರಿತು, ಪಾಕಿಸ್ತಾನದ ಪರ ಓಟ್ ಹಾಕಿದರು. ಆಮೇಲೆ ಇಷ್ಟಾದ ನಂತರ ಇವು ಎರಡು ಯಾವ್ಯಾವ ಭಾರತವನ್ನು ಬಿಟ್ಟು ಪಾಕಿಸ್ತಾನವನ್ನು ಸೇರಿದವಲ್ಲ, ಅವಕ್ಕೆ ಗಡಿ ನಿರ್ಧಾರ ಆಗಬೇಕಲ್ಲ, ಮತ್ತು ಜಗಳ. ಈಗಾದರೂ ಗಡಿ ನಿರ್ಧಾರ ಜಗಳದಿಂದನೇ ಕೂಡೈತಿ. ಅದಿರಲಿ, ಅವರೊಂದು ಊಹೆಯನ್ನು ಮಾಡಿ ಏನು ಮಾಡಿದ್ರು ಅಂದರೆ ಗಡಿ ನಿರ್ಧಾರ ಮಾಡುವ ಆಯೋಗವನ್ನು ರೂಪಿಸಿದರು. ಆಯೋಗದ ಅಧ್ಯಕ್ಷ ಯಾರಿದ್ರಪ್ಪ ಅಂತಂದ್ರೆ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅಂತೇಳಿ. ಈ ವ್ಯಕ್ತಿಯನ್ನು ಗಡಿ ನಿರ್ಧರಿಸುವ
ಆಯೋಗದ ಅಧ್ಯಕ್ಷನನ್ನು ಮಾಡಿದರು. ಯಾವ ಗಡಿಯನ್ನು ನಿರ್ಧರಿಸಬೇಕು ಅಂತಂದರೆ ಬಂಗಾಲ್ ಮತ್ತು ಪಂಜಾಬ್ ಇವೆರಡರ ಗಡಿಯನ್ನು ನಿರ್ಧರಿಸಬೇಕು. ಆಮೇಲೆ 6ನೇದ್ದು ರಾಜಸತ್ತೆಯ ರಾಜ್ಯಗಳಿಗೆ ಏನು ಮಾಡಿದ್ರು ಅಂತಂದ್ರೆ ಅಧಿಕಾರವನ್ನು ಕೊಟ್ಟರು. ಏನಂತೇಳಿ, ನೀವು ಸ್ವತಂತ್ರವಾಗಿ ಆದರೂ ಇರಬಹುದು, ಭಾರತವನ್ನಾದರೂ ಸೇರ್ಬೋದು ಅಥವಾ ಪಾಕಿಸ್ತಾನವನ್ನಾದರೂ ಸೇರ್ಬೋದು. ಅದಕ್ಕೆ ಇಲ್ಲಿ 3 ಸ್ಟೇಟ್ಗಳು ಬರ್ತವೆ. ಒಂದು ಕಾಶ್ಮೀರ, ಇನ್ನೊಂದು ಹೈದರಾಬಾದ್, ಮತ್ತೊಂದು ಜುನಾಗಢ. ಈ 3 ರಾಜ್ಯಗಳು ಏನು ಮಾಡಿದ್ವು ಅಂತಂದ್ರೆ ಒಂದೊಂದು ಥರ ತಕರಾರು. ಈ ಹೈದರಾಬಾದದ ಅಣ್ಣ ಏನು ಮಾಡೋದ ಅಂತಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಜೋಡ ಮಾತುಕತೆ ಸೇರಿ ನಾವು ಪಾಕಿಸ್ತಾನವನ್ನೇ ಸೇರ್ತೀವಿ ಅಂತ ಇವಾಗ ಗೊತ್ತಾ, ಎಲ್ಲಿದೆ ಏನು ಕತ್ತಿನೇ ಇಲ್ಲ. ಆಮೇಲೆ ಇವ್ನು ಜುನಾಗಢದ ರಾಜನೂ ಕೂಡ ಪಾಕಿಸ್ತಾನವನ್ನು ಸೇರ್ತೀವಿ ಅಂತಂದರು. ಆಮೇಲೆ ಕಾಶ್ಮೀರನ ಸ್ವತಂತ್ರವಾಗಿರ್ತೀನಿ ಅಂತಂದರು. ಇವೆರಡನ್ನ ಸಾಲ್ವ್ ಮಾಡಿದ್ರು ಯಾರು? ಪಟೇಲ್ ಸಾರು, ವಲ್ಲಭಾಯ್ ಪಟೇಲ್ ಸಾಹೇಬರು ಇವೆರಡನ್ನ ಸೊಲ್ಯೂಷನ್ ಮಾಡಿದ್ರು. ಕಾಶ್ಮೀರ ಇನ್ನೂ ಆದರೂ ಕೆಂಡದ ರೀತಿನ ಉರಿಯಾಕೈತೈತಿ. ಇವ ಸ್ವತಂತ್ರವಾಗಿರ್ತೀನಂದ ಆಮೇಲೆ ಭಾರತದ ಕ್ಷೇತ್ರದಲ್ಲಿ ವಿಲೀನ ಆಗೋಕ್ಕೆ ಒಪ್ಕೊಂಡ. ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಅವಘಡಗಳು ಅವಾಗ ನಡೆದು. ಇವೆ 3 ಸ್ಟೇಟ್ಗಳನ್ನು ನೆನಪಿನಲ್ಲಿಟ್ಟುವರಿ: ಕಾಶ್ಮೀರ, ಹೈದರಾಬಾದ ಮತ್ತು ಜುನಾಗಢ. ಆಮೇಲೆ ಇವುಗಳನ್ನು ಸ್ವತಂತ್ರವಾಗಿ ಇರ್ರಿ, ಭಾರತವಾದರೂ ಸೇರ್ರಿ, ಆಮೇಲೆ ಪಾಕಿಸ್ತಾನವಾದರೂ ಸೇರ್ರಿ ಅಂತೇಳಿ ಇವಕ್ಕೆ ಆಯ್ಕೆ ಕೊಟ್ಟ. ಜೊತೆಗೆ ಇವುದರಲ್ಲಿರ್ತಕ್ಕಂಥ ಬ್ರಿಟಿಷ್ ಸಾರ್ವಭೌಮತ್ವವನ್ನು ರದ್ದು ಮಾಡಿದರು. ಆಮೇಲೆ ಈ ನಮ್ಮ 2 ಏನು ದೇಶಗಳ ನಿರ್ಮಾಣ ಆದವಲ್ಲ, ಪಾಕಿಸ್ತಾನ ಮತ್ತು ಭಾರತ, ಈ 2 ದೇಶಗಳ ಮೇಲೆ ಕಾನೂನು ಮಾಡುವ ಅಧಿಕಾರವನ್ನು ಬ್ರಿಟಿಷರು ಕಳ್ಕೊಂಡ್ರು. ನಿಮ್ಮ ಕಾನೂನನ್ನು ನೀವೇ ಮಾಡಿರಿ ಅಂತೇಳಿ ಬ್ರಿಟಿಷ್ ಲಾಗಳು ಅಲ್ಲಿಗೆ ಎಂಡ್ ಆದವು. ಆಮೇಲೆ ಕಾನೂನು ಮಾಡುವ ಅಧಿಕಾರವನ್ನು ಅವರು ಕಳ್ಕೊಂಡ್ರು ಈ ಪ್ಲ್ಯಾನ್ನ ಪ್ರಕಾರ. ಇದಿಷ್ಟು ಮೌಂಟ್ ಬ್ಯಾಟನ್ ಯೋಜನೆಯ ಬಗ್ಗೆ. ಈ ವಿಡಿಯೋದಲ್ಲಿ ನೀಡಲಾದ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.